ಹೆಚ್ಚುತ್ತಿರುವ ಈ ಡ್ರಗ್ಸ್ ಹಾವಳಿ, ಮಾದಕ ದ್ರವ್ಯಗಳ ಹಾವಳಿಯನ್ನ ನಿಯಂತ್ರಿಸಬೇಕು ಮತ್ತು ಕಾಲೇಜು, ವಿಶೇಷವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ಈ ಒಂದು ಡ್ರಗ್ ಫ್ರೀ ಕ್ಯಾಂಪಸ್ ಆಗ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದಿಶಾ ಬೋರ್ಡ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಆಫ್ ಇಂಡಿಯಾ ಬ್ಯೂರೋದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಎಲ್ಲಾ ಕ್ಯಾಂಪಸ್ಗಳು ನಶಾಮುಕ್ತ ಕ್ಯಾಂಪಸ್ಗಳಾಗಬೇಕು ಮತ್ತು ಯುವ ಶುದ್ಧಿ ಅಭಿಯಾನ ಆಗ್ಬೇಕಂತಕ್ಕಂಥ ವಿಚಾರ. ತನ್ಮೂಲಕ ಸ್ವಾಸ್ಥ್ಯ ಭಾರತ ಮತ್ತು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು, ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು, ನಶಾಮುಕ್ತ ಕ್ಯಾಂಪಸ್ಗಳನ್ನು ನಿರ್ಮಾಣ ಮಾಡಬೇಕು, ಆತ್ಮಹತ್ಯೆ ಮುಕ್ತ ಕ್ಯಾಂಪಸ್ಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ವಿಶೇಷವಾಗಿ ಅಂಗಾಂಗ ದಾನಗಳ ಬಗ್ಗೆ ಅಂದ್ರೆ ಆರ್ಗನ್ ಡೊನೇಷನ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಮ್ಮ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸ್ನೇಹಿತರೆ, ತಮ್ಗೆಲ್ಲರಿಗೂ ಗೊತ್ತಿರಬಹುದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ. ಸುಮಾರು 1500ಕ್ಕೂ ಹೆಚ್ಚು ಕ್ಯಾಂಪಸ್ಗಳನ್ನು ಹೊಂದಿರತಕ್ಕಂಥ ದೊಡ್ಡ ವಿಶ್ವವಿದ್ಯಾಲಯ. ಈ ಒಂದು ವಿಶ್ವವಿದ್ಯಾಲಯ ಕೇವಲ ಸರ್ಟಿಫಿಕೇಟ್ ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿದೆ, ಕೇವಲ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸೀಮಿತ ಆಗದೇನೆ ಅದರಿಂದ ಹೊರಗೆ ಬಂದು ಸಮಾಜಕ್ಕೆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಈ ಮಾದಕ ವಸ್ತುಗಳಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಯೋಚನೆಯನ್ನ ನಮ್ಮ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ರವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಈಗಾಗಲೇ 13 ಜಿಲ್ಲೆಗಳಲ್ಲಿ 15 ಸ್ಥಾನಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಆಯೋಜನೆ ಮಾಡಿದ್ದೀವಿ. 16ನೇ ಕಾರ್ಯಕ್ರಮವಾಗಿ ದಿನಾಂಕ 18/3/2026 ವಿಮ್ಸ್ ಮೈದಾನದಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಸೇರಿಸುವುದರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನ ಈ ಒಂದು ಅಭಿಯಾನದ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿಶೇಷ ಏನಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀಯುತ ತಾವರ್ ಚಂದ್ ಗೆಹ್ಲೋಟ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BC ಭಗವಾನ್ ರವರು ಒಂದು ಪ್ರತಿಜ್ಞೆಯನ್ನು ಬೋಧನೆ ಮಾಡೋದ್ರ ಮುಖಾಂತರ ಮತ್ತು ದಿಕ್ಸೂಚಿ ಭಾಷಣವನ್ನ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಶಪಥವನ್ನು ನೀಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ತನ್ಮೂಲಕ 5,000 ವಿದ್ಯಾರ್ಥಿಗಳ ಮುಖಾಂತರ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿ ನಶಾಮುಕ್ತ ಅಭಿಯಾನ ಆಗಬೇಕು. ತನ್ಮೂಲಕ ವಿದ್ಯಾರ್ಥಿಗಳಲ್ಲಿ ಆ ನಶೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಕಡಿಮೆ ಆಗಬೇಕು, ಅದರಿಂದ ಆಗ್ತಕ್ಕಂಥ ಸಾಮಾಜಿಕ ದುಷ್ಪರಿಣಾಮಗಳು ಕಡಿಮೆ ಆಗಬೇಕು ಅಂತಕ್ಕಂಥ ಒಂದು ವಿಭಿನ್ನ ಯೋಚನೆಯನ್ನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ. ವಿಶೇಷ ಏನಂದ್ರೆ, ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದಲ್ಲಿ ಸಾವಿರಾರು ವಿಶ್ವವಿದ್ಯಾಲಯಗಳು ಅಸ್ತಿತ್ವದಲ್ಲಿ ಇದ್ರೂ ಕೂಡ ವಿಭಿನ್ನವಾಗಿ ಯೋಚನೆ ಮಾಡಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಕುಲಪತಿಗಳು ವಿದ್ಯಾರ್ಥಿಗಳಲ್ಲಿ ಈ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸತ್ಕಾರ್ಯವನ್ನು ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡೋದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಂಗಾಂಗಗಳ ದಾನಗಳ ಬಗ್ಗೆ ಇವತ್ತು ಎಷ್ಟೋ ನಾವು ಸಂದರ್ಭದಲ್ಲಿ ನೋಡ್ತೀವಿ. ನಮ್ಮ ಮರಣ ಹೊಂದಿದ ನಂತರ ಕೆಲವು 2-3 ಗಂಟೆ ಅವಧಿಯಲ್ಲಿ ಕೆಲವೊಂದು ಅಂಗಾಂಗಗಳನ್ನು ದಾನ ಮಾಡಿದಾಗ ನಾವು ಸುಮಾರು ಒಂದು 8 ಜನರ ಪ್ರಾಣ ಉಳಿಸಬಹುದು ಅಂತಕ್ಕಂಥ ಒಂದು ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಅದರಲ್ಲೂ ವಿಶೇಷ ಬಾಮ್ಯನ್ನ ದಾನ ಮಾಡೋದಾಗಿರ್ಬೋದು, ಹಾರ್ಟ್ ಅನ್ನ ದಾನ ಮಾಡೋದಾಗಿರ್ಬೋದು, ಕಿಡ್ನಿಯನ್ನು ದಾನ ಮಾಡುವಂತದ್ದಾಗಿರ್ಬೋದು, ಲಂಗ್ಸ್ ಅನ್ನ ದಾನ ಮಾಡುವಂತಾಗಿರ್ಬೋದು, ಸ್ಕಿನ್ ಅನ್ನ ದಾನ ಮಾಡುವಂತದ್ದು ಇವತ್ತು ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ಅವಶ್ಯಕತೆ ಇದೆ. ಯಾಕಂದ್ರೆ ಎಷ್ಟೋ ರೋಗಿಗಳು ಇವತ್ತು ಲಕ್ಷಾಂತರ ರೋಗಿಗಳು, ಲಕ್ಷಾಂತರ ಸಾರ್ವಜನಿಕರು ಇವತ್ತು ಅಂಗಾಂಗಗಳ ದಾನವನ್ನು ಪಡೆಯೋದಕ್ಕೆ ಕ್ಯೂದಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ನಾವು ದಾನದ ಬಗ್ಗೆ ಅಭಿಯಾನವನ್ನ ಮಾಡುವಂತ ಸಂದರ್ಭದಲ್ಲಿ ಜನರು ಅಂಗಾಂಗಗಳ ದಾನವನ್ನ ಮಾಡೋದಕ್ಕೆ ಮುಂದೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಭಿನ್ನವಾಗಿ ಒಂದು ಯೋಚನೆಯನ್ನು ಮಾಡಿ, ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸುವ ದಿಶೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಸಂಘಟಕರ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡುವಂತದ್ದೇನೆಂದ್ರೆ, ಈ ಒಂದು ಸರ್ಕಾರಕ್ಕೆ ಒಂದು ವಿಭಿನ್ನವಾಗಿರ್ತಕ್ಕಂತಹ ಒಂದು ಅಭಿಯಾನಕ್ಕೆ ನಾವು ವ್ಯಾಪಕವಾಗಿರ್ತಕ್ಕ ಒಂದು ಪ್ರಚಾರವನ್ನು ನೀಡೋದ್ರ ಮುಖಾಂತರ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಸಂಘಟಕರ ಪರವಾಗಿ ತಮ್ಮೆಲ್ಲರೂ ಕೂಡ ಒಂದು ಕಳಕಳಿಯಿಂದ ಮನವಿಯನ್ನ ಮಾಡಿಕೊಡ್ತೇನೆ.